ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ನಾವು ನಿಮಗೆ ಮಾಡಿಸ್ತಾನೆ ಇರ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ಪಯಣ ಸಾಗರ ಸಮೀಪದ ಬಿಲಗುಂಜಿ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥ ಕ್ಷೇತ್ರ ಬಿಲ್ವಗುಂಜಿ ಅಂತ. ಇಲ್ಲಿ ಈಶ್ವರ ನೆಲೆ ನಿಂತಿದ್ದಾನೆ ಗಂಗೆಯ ಸಹಿತನಾಗಿ. ಆ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ ನೋಡಿ. ದಟ್ಟ ಕಾನನದೊಳಗೊಂದು ದೇವತೆಗಳ ಸಿಟಿಯಂತಿರುವ ಊರು ಸಾಗರ. ಸಾಗರಕ್ಕೆ ನೀವು ಬರೋದಾದರೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಬಸ್ಸುಗಳು ಹೊರಡುವ ಸಮಯ, ದರ ಹೀಗಿದೆ ನೋಡಿ. ಐರಾವತ ಇದು ಹೊರಡುವ ಸಮಯ ರಾತ್ರಿ 11ಕ್ಕೆ. ಇದರ ದರ 610 ರೂಪಾಯಿ. ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ಬೆಳಗ್ಗೆ 6:30ಕ್ಕೆ, 7ಕ್ಕೆ, 12ಕ್ಕೆ. ಇನ್ನು ರಾತ್ರಿ ವೇಳೆಯಲ್ಲಿ 8ಕ್ಕೆ ಹಾಗೂ 10:45ಕ್ಕೆ. ಇದರ ದರ 339 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 8:10ಕ್ಕೆ, 9ಕ್ಕೆ, 9:30ಕ್ಕೆ ಹಾಗೂ 9:45ಕ್ಕೆ. ಇದರ ದರ 437 ರೂಪಾಯಿ. ಇನ್ನು ರಾಜ್ಯದ ಇತರೆ ಭಾಗಗಳಿಂದ ನೀವು ಬರೋದಾದರೆ ಈ ಕೋಷ್ಟಕವನ್ನು ಗಮನಿಸಿ. ನೀವು ಕರ್ನಾಟಕದ ಉತ್ತರ ಭಾಗದಿಂದ ಬರೋದಾದರೆ ಹುಬ್ಬಳ್ಳಿ ಸಿರ್ಸಿ ಮಾರ್ಗವಾಗಿ ಸಾಗರವನ್ನು ತಲುಪಬಹುದು. ಉಡುಪಿ ಭಾಗದಿಂದ ಬರೋದಾದರೆ ಹೆಬ್ರಿ, ಆಗುಂಬೆ, ಜೋಗ್ ಮೂಲಕ ಸಾಗರವನ್ನು ತಲುಪಬಹುದು. ಇನ್ನು ಮಡಿಕೇರಿಯಿಂದ ಬರೋದಾದರೆ ಹಾಸನ, ಶಿವಮೊಗ್ಗ ಮಾರ್ಗವಾಗಿ ಸಾಗರವನ್ನು ತಲುಪಬಹುದು. ಇನ್ನು ಸಾಗರಕ್ಕೆ ಬಂದವರಿಗೆ ಉಳಿದುಕೊಳ್ಳಲಿಕ್ಕೆ ಸಿಟಿಯಲ್ಲೇ ಸಾಕಷ್ಟು ಲಾಡ್ಜ್ಗಳ ವ್ಯವಸ್ಥೆಗಳಿವೆ. ಸಾಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಒಂದು ಐತಿಹ್ಯ ಪ್ರಸಿದ್ಧ ದೇಗುಲವಿದೆ. ಅದೇ ಬಿಲ್ವಗುಂಜಿ ದೇವಾಲಯ. ಈ ಕ್ಷೇತ್ರಕ್ಕೆ ಬಿಲಗುಂಜಿ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಆಗ ಈ ಪ್ರದೇಶದಲ್ಲಿದ್ದಂಥ ಯತಿಗಳು ಅಥವಾ ಜ್ಞಾನಿಗಳು ಕಾಶಿ ಕ್ಷೇತ್ರದ ಮಹತ್ವ ಹಾಗೂ ಈ ಕ್ಷೇತ್ರದ ಮಹತ್ವ ಇವೆರಡನ್ನ ತುಲನೆ ಮಾಡಿದ್ರಂತೆ. ಆಗ ಈ ಕ್ಷೇತ್ರ ಕಾಶಿ ಕ್ಷೇತ್ರಕ್ಕಿಂತ ಬಿಲಗುಂಜಿ ಗಾತ್ರ, ಅಂದರೆ ನಾವೀಗೇನು ಗುಲಗಂಜಿ ಅಂತ ಹೇಳ್ತೀವಲ್ಲ, ಅಷ್ಟು ಭಾರ ಹೆಚ್ಚಾಗಿತ್ತಂತೆ ಈ ಕ್ಷೇತ್ರ. ಆ ಕಾರಣಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಬಿಲಗುಂಜಿ ಅಥವಾ ಬಿಲ್ವಗುಂಜಿ ಅನ್ನುವಂಥ ನಾಮ ಪ್ರಸಿದ್ಧವಾಯಿತು.
ಇದು ಬೃಹತ್ ದೇಗುಲವಲ್ಲದಿದ್ದರೂ ಇಲ್ಲಿನ ಸ್ಥಳ ಮಹಿಮೆ ಅಚ್ಚರಿಯನ್ನು ಮೂಡಿಸುತ್ತೆ. ಎಂಥವರನ್ನು ಒಮ್ಮೆ ಈ ಕ್ಷೇತ್ರಕ್ಕೆ ಬರುವಂತೆ ಮಾಡುತ್ತೆ. ಒಂದು ಕಥೆಯ ಪ್ರಕಾರ ಕಾಶಿ ರಾಜ ಈ ಕ್ಷೇತ್ರಕ್ಕೆ ಬಂದಿದ್ದನಂತೆ. ಆತನದು ಒಂದು ವ್ರತ ಇತ್ತು. ಏನು ಅಂದರೆ ಗಂಗೆಯ ನೀರನ್ನು ಕುಡಿಯದೆ ಆತ ಆಹಾರಗಳನ್ನು ಸ್ವೀಕರಿಸ್ತಾ ಇರಲಿಲ್ಲವಂತೆ. ಈ ಕ್ಷೇತ್ರಕ್ಕೆ ಬಂದಾಗ ಆತನ ಬಳಿ ಇದ್ದಂತಹ ಗಂಗೆಯ ನೀರು ಖಾಲಿಯಾಗಿತ್ತು ಅನಿಸುತ್ತೆ. ಆತ ಒಂದು ತೀಕ್ಷ್ಣವಾದ ವ್ರತವನ್ನು ಕೈಗೊಳ್ತಾನೆ. ಏನು ಅಂದರೆ ನಾನು ಇನ್ನು ಮೇಲೆ ಆಹಾರಗಳನ್ನು ಸ್ವೀಕರಿಸಲ್ಲ ಅನ್ನುವ ನಿಟ್ಟಿನಲ್ಲಿ ಆತ ತಪಸ್ಸನ್ನು ಆಚರಿಸ್ತಾನೆ. ಆಗ ಸಾಕ್ಷಾತ್ ಗಂಗೆ ಪ್ರತ್ಯಕ್ಷಳಾಗಿ ಈ ಕ್ಷೇತ್ರದಲ್ಲಿ ಉದ್ಭವಿಸಿ ಹೇಳಿದಳಂತೆ, ಗಂಗೆಯ ನೀರನ್ನು ತಗೋ, ಇನ್ನು ಮೇಲೆ ಆಹಾರಗಳನ್ನು ಸ್ವೀಕರಿಸುವಂತ. ಆ ಗಂಗೆಯ ನೀರು ಈ ಗರ್ಭಗುಡಿಯಲ್ಲಿದೆ. ಆ ಗಂಗೆಯ ನೀರು ಈ ಭಾಗದಲ್ಲಿ ಶೇಖರಣೆಯಾಗುತ್ತೆ. ಅದನ್ನು ನೀವಿಲ್ಲಿ ದರ್ಶನ ಮಾಡ್ಬೋದು. ಈ ಗಂಗೆಯ ವಿಶಿಷ್ಟತೆ ಏನು ಅಂತಂದರೆ, ಬಂದಂಥ ಭಕ್ತಾದಿಗಳು ಒಂದು ದಳದ ಬಿಲ್ವಪತ್ರೆಯನ್ನು ತಗೊಂಡು ಅವರ ಮನಸ್ಸಿನಲ್ಲಿ ಅಂದುಕೊಂಡ ಅಭೀಷ್ಟಗಳನ್ನು ಸಿದ್ಧಿಯಾಗುತ್ತೆ ಅಥವಾ ಆ ಹರಕೆ ಅಥವಾ ಆ ಕೋರಿಕೆ ಈಡೇರುತ್ತೆ ಅನ್ನೋದಾದರೆ ಬಿಲ್ವಪತ್ರೆಯನ್ನು ನೀರಲ್ಲಿ ಹಾಕ್ತಾರೆ. ಆ ನೀರಲ್ಲಿ ಬಿದ್ದಂಥ ಬಿಲ್ವಪತ್ರೆ ತೇಲಿದ್ರೆ ಆ ಕಾರ್ಯ ಆಗೋಲ್ಲ ಅಂತ, ಮುಳುಗಿದರೆ ಆ ಕಾರ್ಯ ಆಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳಲ್ಲಿದೆ. ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವರೂಪ ಸದಾ ಶಿವ ಶರಣಂ ಭವಭೂತೇಶ ಕರುಣಾಕರ ಶಂಕರ. ಕಾಶಿರಾಜನ ಭಕ್ತಿಗೆ ಮೆಚ್ಚಿ ಗಂಗೆ ಸ್ವಯಂ ಉದ್ಭವಿಸಿದ್ಲು. ಅದರ ಮಹತ್ವವೇನೋ ಎಂಬಂತೆ ಈ ಭಾಗದಲ್ಲಿ ತಾವು ಎಲ್ಲೇ 1 ಅಡಿ ನೆಲವನ್ನ ಅಗೆದ್ರೂ ಸಾಕು ನೀರು ಉಕ್ಕುತ್ತೆ ಅಂತಾರೆ. ನಮಃ ಶಿವಾಯ. ಇಲ್ಲಿ ಶಿವ ಸಾಲಿಗ್ರಾಮ ರೂಪಿ. ಕಮಲಶಿಲೆಯ ಲಿಂಗದಲ್ಲಿ ಶಿವ ನೆಲೆಸಿದ್ದಾನೆ. ಅವನ ಅಡಿಯಲ್ಲಿ ಗಂಗೆ ನೆಲೆಸಿದ್ದಾಳೆ. ಶಿವನ ಮುಡಿಯಲ್ಲಿರುವ ಗಂಗೆ ಇಲ್ಲಿ ಶಿವನ ಅಧೋಭಾಗದಲ್ಲಿದ್ದಾಳೆ.